ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಜೀವನದಲ್ಲಿ ನಾವು ಏನೇನು ಅಂದ್ಕೊಂಡಿರ್ತೀವೋ ಅದೆಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಒಂದೊಂದು ಸಲ ಏರುಪೇರು ಆಗ್ತಾನೇ ಇರುತ್ತೆ. ನಾವು ಕೆಲವಷ್ಟು ಪ್ಲ್ಯಾನ್ಸ್ನ ಮಾಡಿದರೆ ದೇವರು ನಮಗೋಸ್ಕರ ಬೇರೆ ಪ್ಲ್ಯಾನ್ಸನ್ನು ಮಾಡಿರ್ತಾರೆ. ಸೊ ಅದಕ್ಕೆ ನಾವು ನಮ್ಮನ್ನು ಫ್ಲೆಕ್ಸಿಬಲ್ ಆಗಿ ಇಟ್ಕೊಂಡು ಜೀವನದಲ್ಲಿ ಏನೇ ಆದ್ರೂ ಪರವಾಗಿಲ್ಲ, ಇದೂ ಸರಿ ಅದೂ ಸರಿ ಅಂತ ಆಕ್ಸೆಪ್ಟ್ ಮಾಡಿಬಿಟ್ಟು ಜೀವನನ ನಡ್ಸ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಕ್ಲೌಡ್ ಕಿಚನ್ ಬಗ್ಗೆ ಈಗ ಕೆಲವಷ್ಟು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದ್ರ ಜೊತೆಗೇನೆ ಕ್ಲೌಡ್ ಕಿಚನ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇವೆ. ಅವಕ್ಕೂ ಸಹ ಉತ್ತರ ಕೊಡ್ತೀನಿ. ನಾನು ಕ್ಲೌಡ್ ಕಿಚನ್ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ನನಗೆ ನಾಲೆಜ್ ಏನೂ ಇದ್ದೇ ಇರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಬ್ರದ್ದು ವೀಡಿಯೋಸ್ ನೋಡ್ತಿದ್ದೆ. ಅವರು ಕ್ಲೌಡ್ ಕಿಚನ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾಲೆಜ್ ಶೇರ್ ಮಾಡಿದ್ರು. ಸೊ ಅದರಲ್ಲಿ ನನಗೆ ಇಂಟ್ರೆಸ್ಟ್ ಕೂಡಿ ಬಂತು. ಏನು ಇದು ಕ್ಲೌಡ್ ಕಿಚನು ಅಂತ ಹೇಳಿ ನಾನೂ ಸಹ ಗೂಗಲಲ್ಲಿ ಸರ್ಚ್ ಮಾಡಿದೆ. ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಸೊ ಆವಾಗ ನನಗೆ ಅರ್ಥ ಆಗಿದ್ದೇನೆಂದರೆ, ನಮ್ಮ ಮನೆಯಿಂದನೂ ಸಹ ಆನ್ಲೈನ್ ಫುಡ್ ಬಿಸ್ನೆಸ್ ಮಾಡ್ಬೋದು ಅಂತ ಅರ್ಥ ಆಯಿತು. ಸೊ ಆವಾಗ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಮಾತಾಡಿ ಈ ಥರ ನಾನು ಕ್ಲೌಡ್ ಕಿಚನ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿರೋ ಕಡೆ ಈ ಒಂದು ಫುಡ್ಗೆ ಡಿಮ್ಯಾಂಡ್ ಇದೆ. ಸೊ ಈ ಫುಡ್ಡನ್ನ ನಾವು ನಮ್ಮ ಮನೆಯಿಂದ ಮಾಡಿ ಆನ್ಲೈನ್ ಆರ್ಡರ್ಸ್ ತಗೊಂಡು ನಾವು ಫುಡ್ಡನ್ನ ಡೆಲಿವರ್ ಮಾಡೋಣ ಅಂತ ಹೇಳಿದಾಗ ಹಸ್ಬೆಂಡೂ ಸಹ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ನಂತರ ನಾವು ಒಂದು ಬಿಸ್ನೆಸ್ ಪ್ಲ್ಯಾನ್ನ ಮಾಡಿದ್ವಿ. ಯಾವ ಥರ ನಾವು ಮಾರ್ಕೆಟಿಂಗ್ ಮಾಡಬೇಕು, ಮ್ಯಾಕ್ಸಿಮಮ್ ನಂಬರ್ ಆಫ್ ಕಸ್ಟಮರ್ಸ್ ನಮ್ಮ ಫುಡ್ಡನ್ನ ಟೇಸ್ಟ್ ಮಾಡಬೇಕು ಅಂದರೆ ಅದಕ್ಕೆ ನಾವು ಒಂದು ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಪ್ಯಾಂಪ್ಲೆಟ್ಸ್ನ ಮಾಡಿಸಿದ್ವಿ. ಪ್ಯಾಂಪ್ಲೆಟ್ಸ್ ಮಾಡಿಸಾದ್ಮೇಲೆ ವೀಕೆಂಡ್ಸಲ್ಲಿ ಸ್ಯಾಟರ್ಡೇ ಸಂಡೇಸಲ್ಲಿ ಒಂದು ಪ್ಯಾಂಪ್ಲೆಟ್ಸ್ನ ನಾವು ನ್ಯೂಸ್ ಪೇಪರಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ವಿ. ಸೊ ಅದರಿಂದ ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲ್ಸ್ ಬರೋದು ಶುರು ಆಯಿತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಕಾಲ್ಸ್ ಬರೋದು ಶುರು ಆಯಿತು. ನಾನು ಯಜಮಾನ್ರು ಇಬ್ಬರೇ ಎಲ್ಲನೂ ಮ್ಯಾನೇಜ್ ಮಾಡಿದ್ವಿ. ಕಾಲ್ಸ್ ರಿಸೀವ್ ಮಾಡೋದ್ರಿಂದ, ಆರ್ಡರ್ಸ್ ತಗೊಳ್ಳೋದ್ರಿಂದ, ಫುಡ್ ಪ್ರಿಪ್ರೇಷನಿಂದ, ಪ್ಯಾಕಿಂಗಿಂದ, ಡೆಲಿವರಿವರೆಗೂ ಮತ್ತು ಕಸ್ಟಮರ್ ಫೀಡ್ಬ್ಯಾಕ್ ತಗೊಳ್ಳೋವರೆಗೂ ನಾವಿಬ್ಬರೇ ಎಲ್ಲನೂ ಮ್ಯಾನೇಜ್ ಮಾಡಿದ್ವಿ. ಅಷ್ಟು ಈಸಿ ಅಲ್ಲ ಈ ಕೆಲಸ ಎಲ್ಲನೂ ಇಬ್ಬರೇ ಮಾಡೋದು. ಬಟ್ ನಾವು ಮಾಡಿದ್ವಿ. 1.5 ಮಂತ್ ವಿತೌಟ್ ಎನಿ ಪಾಸ್ ಕಂಟಿನ್ಯೂಸ್ ಆಗಿ ಸರ್ವಿಸ್ನ ಪ್ರೊವೈಡ್ ಮಾಡಿದ್ವಿ. ರಿಪೀಟೆಡ್ ಕಸ್ಟಮರ್ಸ್ನೂ ಸಹ ನಾವು ಹೆಚ್ಚಾಗಿ ಪಡೆದ್ವಿ. 1.5 ತಿಂಗಳಲ್ಲಿ 75,000 ನಾವು ಸಂಪಾದನೆ ಮಾಡಿದ್ವಿ. ಅದನ್ನು ಫುಲ್ ಡೇ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತಿರ್ಲಿಲ್ಲ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಟೈಮಿಂಗ್ ಇಟ್ಟಿದ್ದು. ಬಟ್ ಒಂದೊಂದ್ಸಲ ಸ್ಟ್ರೆಚ್ ಆಗಿಬಿಡ್ತಿತ್ತು. 3 4 o'clockೂ ಸಹ ಆಗ್ತಿತ್ತು ವೈಂಡ್ ಅಪ್ ಮಾಡೋದಕ್ಕೆ. ನಾವು ಈ ಥರ ಬ್ಯುಸಿ ಆಗಿಬಿಟ್ಟು ಡೈಲಿ ಬೇಸಿಸಲ್ಲಿ ಆರ್ಡರ್ಸ್ನ ತಗೊಂಡು ಹೆಚ್ಚಾಗಿ ಸಂಪಾದನೆ ಮಾಡೋದನ್ನ ನೋಡಿ ನಮ್ಮ ಮನೆ ಓನರ್ಗೂ ಸಹ ಹೊಟ್ಟೆ ಕಿಚ್ಚು ಶುರು ಆಯಿತು. ಅವ್ರು ಆ ಥರ ಹೊಟ್ಟೆ ಕಿಚ್ಚು ಪಟ್ಟು ಏನಾದರೂ ಒಂದು ತೊಂದರೆ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಆ ಥರ ಯಾರಾದರೂ ನೆಗೆಟಿವ್ ಆಗಿ ತೊಂದರೆ ಮಾಡೋದು ಶುರು ಮಾಡಿದಾಗ, ಅದು ನಮ್ಮ ಮನೆ ಆಗದೇ ಇದ್ದಾಗ ಪ್ರೊಡಕ್ಟಿವಿಟಿಯಲ್ಲಿ ಮತ್ತು ಬಿಸ್ನೆಸ್ನ ರನ್ ಮಾಡೋದ್ರಲ್ಲಿ ಲಾಂಗ್ ಟರ್ಮ್ ಆಗಿ ತುಂಬ ಕಷ್ಟ ಆಗುತ್ತೆ. ಹಂಗೂ ನಾವು ಮ್ಯಾನೇಜ್ ಮಾಡಿದ್ವಿ. ನವಂಬರ್ 15ನೇ ತಾರೀಕಿನವರೆಗೂ ನಾವು ಮ್ಯಾನೇಜ್ ಮಾಡಿದ್ವಿ. ಸೆಪ್ಟೆಂಬರಲ್ಲಿ ನಾನು ಬಿಸ್ನೆಸ್ನ ಶುರು ಮಾಡಿದ್ದು. ನವಂಬರ್ವರೆಗೂ ಹಂಗೂ ಹಿಂಗೂ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಸ್ಟಾಪ್ ಮಾಡೋ ಪರಿಸ್ಥಿತಿ ಬಂತು. ನಮ್ಮ ಮನೆ ಓನರ್ ಹೇಳೋ ಪ್ರಕಾರ ನೀರು ತುಂಬ ಖರ್ಚಾಗ್ತಾ ಇದೆ ಅಂತೆ. ಇದು ಕಮರ್ಷಿಯಲ್ ಥರ ಆಗಿಬಿಟ್ಟಿದೆ. ಇಷ್ಟೊಂದು ಆರ್ಡರ್ಸ್ನ ನೀವು ತಗೊತಾ ಇದ್ದೀರಾ. ನೀವು ಮನೆಯಿಂದ ಮಾಡಬೇಕಾದ್ರೆ ಸ್ವಲ್ಪನೇ ಆರ್ಡರ್ಸ್ ತೊಗೋಬೇಕು. ಇಷ್ಟೊಂದು ಆರ್ಡರ್ಸ್ನ ಏನಕ್ಕೆ 10 ಸಲ ಹೋಗ್ತಾ ಇದ್ದೀರಾ, ಬರ್ತಾ ಇದ್ದೀರಾ, ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ. ಈ ಥರ ಎಲ್ಲನೂ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಬಿಸ್ನೆಸ್ ಶುರು ಮಾಡಿದ ಮೊದಲನೇ ತಿಂಗಳಲ್ಲಿ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ತಗೊಂಡು ಹೋಗಿದ್ವಿ. ಈ ಥರ ಆಂಟಿ ತುಂಬ ಚೆನ್ನಾಗಿ ಆರ್ಡರ್ಸ್ ಬರ್ತಾ ಇದೆ, ರೆಸ್ಪಾನ್ಸ್ ಸಖತ್ತಾಗಿದೆ. ಯಜಮಾನ್ರು ಕೆಲ್ಸಕ್ಕೂ ಸಹ ಹೋಗಬೇಕು. ಅವ್ರು ಇವಾಗ ರಜದಲ್ಲಿದ್ದಾರೆ. ಅವರು ಕೆಲ್ಸಕ್ಕೆ ಹೋಗ್ಬಿಟ್ರೆ ಫುಡ್ ಡೆಲಿವರಿ ಮಾಡೋದಕ್ಕೆ ಒಬ್ಬ ಹುಡುಗ ಬೇಕಾಗುತ್ತೆ. ಅದಕ್ಕೆ ನಾವು ಒಬ್ಬ ಹುಡುಗನ್ನ ಹೈರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆಂಟಿ ಅಂತ ಹೇಳಿದಾಗ ಅವರು ಅದಕ್ಕೂ ಸಹ ಹೇಳಿದ್ರು, ನೀವು ಯಾರಂದರೆ ಅವ್ರನ್ನ ಹೈರ್ ಮಾಡಿಬಿಟ್ಟು ನಮ್ಮ ಮನೆ ಗೇಟ್ ಒಳಗಡೆ ಕರ್ಕೊಂಡು ಬಂದಾಗ ನಮ್ಮ ಸೇಫ್ಟಿಗೆ ಏನು ನೀವು ಇದು ಕೊಡ್ತೀರಾ, ಗ್ಯಾರಂಟಿ ಕೊಡ್ತೀರಾ? ಇದು ದೊಡ್ಡ ಕಮರ್ಷಿಯಲೇ ಆಗಿಬಿಡುತ್ತೆ. ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ನಮಗೆ ನೆಗೆಟಿವ್ ಆಗಿ ಒಂದು ಸಿಚುಯೇಷನ್ನ ಮಾಡಿಬಿಟ್ರು. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಒಂದೂ ಗೊತ್ತಾಗಲಿಲ್ಲ. ಅದಾದಮೇಲೆ ನಾವು ಪ್ರೊಡಕ್ಟಿವಿಟಿಯಲ್ಲಿ ಬಹಳಷ್ಟು ಕಡಿಮೆ ಮಾಡಿಬಿಟ್ವಿ. ನಾವು ತುಂಬ ಕಷ್ಟಪಟ್ಬಿಟ್ಟು ರೆಗ್ಯುಲರ್ ಕಸ್ಟಮರ್ಸ್ನ ಮಾಡ್ಕೊಂಡಿದ್ದು. ಅವರು ಆರ್ಡರ್ಸ್ ಪ್ಲೇಸ್ ಮಾಡೋದಕ್ಕೆ ಕಾಲ್ ಮಾಡಿದಾಗ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ ಏನಾದರೂ ಒಂದು ರೀಸನ್ಸ್ ಕೊಟ್ಬಿಟ್ಟು ನಾವು ಆರ್ಡರ್ಸ್ನ ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿ ಬಂದುಬಿಡ್ತು. ಆ ಥರ ಸಿಚುಯೇಷನಲ್ಲಿ ನಾವಿದ್ವಿ. ಅಯ್ಯೋ ಏನು ಮಾಡಬೇಕು, ಏನು ಮಾಡಬಾರ್ದು ಒಂದೂ ಗೊತ್ತಾಗಲಿಲ್ಲ. ಇಷ್ಟು ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ. ಈ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ, ಈ ಥರ ಕಂಡೀಷನಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ಲ ಅಂತ ಹೇಳಿ
ತುಂಬ ಅಂದರೆ ತುಂಬ ಟೆನ್ಷನ್ನ ತಗೊಂಡ್ವಿ ಫ್ರೆಂಡ್ಸ್. ಆಮೇಲೆ ಸರಿ ಏನೇ ಆದ್ರೂ ನಾವು ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕು. ಜೀವನ ಅಂದರೆ ಹಿಂಗೆ, ನಾವು ಏನೇನು ಅಂದ್ಕೊತೀವೋ ಅದೆಲ್ಲನೂ ನಾವು ಅಂದ್ಕೊಂಡಂಗೆ ಆಗಲ್ಲ ಅಂತ ಹೇಳಿಬಿಟ್ಟು ಮನಸ್ಸನ್ನ ತುಂಬ ಗಟ್ಟಿ ಮಾಡಿಕೊಂಡು ನಮ್ಮನ್ನು ನಾವೇ ಸುಧಾರಿಸ್ಕೊಂಡು ಜೀವನನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಬಾಡಿಗೆ ಮನೆಯಿಂದ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿಬಿಟ್ಟು ಕಮರ್ಷಿಯಲಲ್ಲಿ ಒಂದು ಶಾಪನ್ನ ಬಾಡಿಗೆಗೆ ತಗೊಂಡು ಅಲ್ಲಿ ಬಿಸ್ನೆಸ್ ಶುರು ಮಾಡೋಣ ಅಂತಲೂ ಸಹ ನಾವು ತುಂಬ ಪ್ಲ್ಯಾನ್ ಮಾಡಿದ್ವಿ. ಬಟ್ ಬಾಡಿಗೆ ಈ ಕಡೆ ಎಲ್ಲನೂ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಫ್ರೆಂಡ್ಸ್. 25,000 ಮಿನಿಮಮ್ ಒಂದು ಶಾಪ್ಗೆ. ಅದಲ್ದಿರ ಸೆಕ್ಯೂರಿಟಿ ಅಮೌಂಟ್ ಅಂದರೆ ಅಡ್ವಾನ್ಸ್ ಪೇ ಮಾಡಬೇಕಾಗಿ ಬರುತ್ತೆ. ಮತ್ತು ಹೊಸ್ದಾಗಿ ಕಿಚನ್ಸ್ ಇಕ್ವಿಪ್ಮೆಂಟ್ಸ್ ಎಲ್ಲನೂ ಖರೀದಿ ಮಾಡಬೇಕಾಗಿ ಬರುತ್ತೆ. ಕಿಚನ್ನ ಸೆಟ್ ಮಾಡಬೇಕಾಗಿ ಬರುತ್ತೆ. ಸ್ಟಾಫ್‌ನ ಹೈಯರ್ ಮಾಡಬೇಕು. ಎಲ್ಲನೂ ಹೊಸ್ದಾಗಿನೇ ಶುರು ಮಾಡಬೇಕು. ಏನಾದರೂ ನಾವು ಕಮರ್ಷಿಯಲಲ್ಲಿ ಹೋಗ್ಬಿಟ್ರೆ. ಅದಕ್ಕೆ ಇನ್ವೆಸ್ಟ್‌ಮೆಂಟೂ ಸಹ ತುಂಬ ಬೇಕಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಇನ್ವೆಸ್ಟ್‌ಮೆಂಟ್ ಮಾಡಿದಾಗ ಅದಕ್ಕೆ ಅಂತ ಹೇಳ್ಬಿಟ್ಟು 100% ಟೈಮ್ ಕೊಡಬೇಕಾಗಿ ಬರುತ್ತೆ. ಯಜಮಾನ್ರಿಗೆ ಅಷ್ಟು ರಜೆಗಳು ಇರಲ್ಲ. ಯಾಕಂದರೆ ನನ್ನ ಮನೆಯಲ್ಲಿ ಮಾಡಿರುವ ಕ್ಲೌಡ್ ಕಿಚನ್‌ಗೆ ತುಂಬ ಟೈಮ್‌ನ ಇನ್ವೆಸ್ಟ್ ಮಾಡಿಬಿಟ್ರು. ಅವರೂ ಸಹ ಕೆಲ್ಸಕ್ಕೆ ಹೋಗಬೇಕಾಗಿ ಬರುತ್ತೆ. ಎಲ್ಲನೂ ನಾನೊಬ್ಳೇ ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಈ ಸಹವಾಸನೇ ಬೇಡ ಅಂತ ಹೇಳ್ಬಿಟ್ಟು ಫುಲ್ ಸ್ಟಾಪ್ ಇಟ್ಟಿದ್ದೀವಿ. ಮತ್ತು ನಮ್ಮ ಫೈನಾನ್ಷಿಯಲ್ ಕಂಡೀಷನ್‌ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇರೆ ಒಂದು ಪ್ಲ್ಯಾನನ್ನು ಮಾಡಿದ್ದೀನಿ. ಅದು ಏನು ಎತ್ತ ಅಂತ ಹೇಳ್ಬಿಟ್ಟು ಮುಂದೆ ಬರೋ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ತಪ್ಪದೇ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸ್‌ನ ನೋಡ್ತಾ ಇರಿ. ನಮ್ಮ ಜೀವನದ ಎಲ್ಲ ಅಪ್ಡೇಟ್ಸನ್ನು ಸಹ ನಿಮಗೆ ಕೊಡ್ತೀವಿ. ನಿಮ್ಮ ಜೊತೆನೇ ನಮ್ಮ ಜರ್ನಿನ ಸಾಗಿಸ್ತಾ ಹೋಗ್ತೀವಿ ಅಂತ ಹೇಳಿ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿರೋ ವಿಡಿಯೋಗಳಲ್ಲಿ ಕ್ಲೌಡ್ ಕಿಚನ್ ವಿಡಿಯೋಗೆ ಬಹಳಷ್ಟು ರೀಚ್ ಸಿಕ್ಕಿದೆ. ಅದರಲ್ಲಿ ದಿನನಿತ್ಯ ವ್ಯೂಸ್ ಬರ್ತಾನೇ ಇದೆ ಮತ್ತು ದಿನನಿತ್ಯ ಹೊಸ ಹೊಸ ಕಾಮೆಂಟ್ಸ್ ಬರ್ತಾನೇ ಇವೆ. ಸೊ ಕೆಲವು ಮುಖ್ಯವಾದ ಕಾಮೆಂಟ್ಸ್‌ನ ನಾನು ಚೂಸ್ ಮಾಡಿದ್ದೀನಿ. ಆ ಪ್ರಶ್ನೆಗಳಿಗೂ ಸಹ ಉತ್ತರ ಕೊಟ್ಬಿಡ್ತೀನಿ. ಮೇಡಮ್, ನಾವು ಸಣ್ಣ ಬಿಸ್ನೆಸ್ ಮಾಡಿದ್ರು GST ರಿಜಿಸ್ಟರ್ ಕಂಪಲ್ಸರಿ ಮಾಡಿಸಬೇಕಾ ಅಂತ ಪ್ರಶ್ನೆ ಬಂದಿತ್ತು. ಸೊ ಇವ್ರಿಗೆ ಆಲ್ರೆಡಿ ನಾನು ರಿಪ್ಲೈ ಮಾಡಿದ್ದೀನಿ. ಬಟ್ ಬೇರೆ ಯಾರಿಗಾದ್ರೂ ಈ ಪ್ರಶ್ನೆ ಇದ್ದರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಉತ್ತರ ಕೊಡ್ತಾ ಇದ್ದೀನಿ. ಸಣ್ಣ ಪುಟ್ಟ ಬಿಸ್ನೆಸ್ಗಳಿಗೆ GST ರಿಜಿಸ್ಟ್ರೇಷನ್ ಮ್ಯಾಂಡೇಟ್ರಿ ಅಲ್ಲ. ಬರೀ FSSAI ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು. GST ನೆಸೆಸರಿ ಇರಲ್ಲ. ಆ್ಯನ್ಯುಯಲ್ ಟರ್ನ್ ಓವರ್ 20 ಲಕ್ಷಕ್ಕಿಂತ ಮೇಲೆ ಇದ್ದರೆ ಆವಾಗ GST ಬೇಕಾಗುತ್ತೆ. ಬಟ್ ಚಿಕ್ಕ ಪುಟ್ಟ ಬಿಸ್ನೆಸ್ಗಳಲ್ಲಿ ಆ್ಯನ್ಯುಯಲ್ ಟರ್ನ್ ಓವರ್ ಅಷ್ಟು ಹೆಚ್ಚಾಗಿರಲ್ಲ. ಸೊ ಅದಕ್ಕೆ ಬೇಕಾಗಲ್ಲ. ಇವಾಗ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೀನಿ. ಈ ಪ್ರಶ್ನೆ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರೋದು. ಹಾಯ್ ಸಿಸ್ಟರ್, ಟೆಲ್ ಮಿ ಹೌ ಟು ಪ್ರಿಂಟ್ ದ ಪ್ಯಾಂಪ್ಲೆಟ್ ಪ್ಲೀಸ್, ಐ ಆಮ್ ಥಿಂಕಿಂಗ್ ಟು ಸ್ಟಾರ್ಟ್. ಸೊ ಪ್ಯಾಂಪ್ಲೆಟ್‌ನ ಹೇಗೆ ಪ್ರಿಂಟ್ ಮಾಡೋದು ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲು ನೀವು ಯಾವ ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಒಂದು ಫುಡ್ ಬಿಸ್ನೆಸ್ದು ಪ್ಯಾಂಪ್ಲೆಟ್ಸ್‌ನ ಗೂಗಲಲ್ಲಿ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಸೌತ್ ಇಂಡಿಯನ್ ಫುಡ್ ಬಿಸ್ನೆಸ್ ಶುರು ಮಾಡಿದ್ದಿಲ್ಲಿ ಇಡ್ಲಿ ದೋಸೆ ಬಿಸ್ನೆಸ್ ಶುರು ಮಾಡಿದ್ದು. ಅದ್ರದ್ದು ಪ್ಯಾಂಪ್ಲೆಟ್‌ನ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ. ಇಡ್ಲಿ ದೋಸೆ ಸೌತ್ ಇಂಡಿಯನ್ ಫುಡ್ ಪ್ಯಾಂಪ್ಲೆಟ್ ಅಂತ ಬರೆದೆ. ಆವಾಗ ಇಮೇಜಸಲ್ಲಿ ಬಹಳಷ್ಟು ಆಪ್ಷನ್ಸ್ ಸಿಕ್ತು. ಅದರಲ್ಲಿ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೊಟ್ಟೆ. ಆ ಒಂದು ಡಿಸೈನಲ್ಲಿ ಏನೇನು ಮಾಡಿಫಿಕೇಷನ್ ಬೇಕೋ ಅದೆಲ್ಲನೂ ಸಹ ಡೀಟೇಲ್ಸ್ ಕೊಡಬೇಕಾಗಿ ಬರುತ್ತೆ. ಯಾವ ಮೆನು ನೀವು ಆ್ಯಡ್ ಆನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ರೈಸ್ ಲಿಸ್ಟ್ ಏನು, ಮತ್ತು ಅಡ್ರೆಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ಅವ್ರಿಗೆ ಕೊಟ್ಟರೆ ಅವರು ಒಂದು ಡಿಸೈನ್ನ ಮಾಡಿಬಿಟ್ಟು ನಿಮಗೆ ಒಂದು ಸ್ಯಾಂಪಲ್ನ ಕಳಿಸ್ತಾರೆ. ಆ ಸ್ಯಾಂಪಲ್ ಇಷ್ಟ ಆದರೆ ಓಕೆ ಅಂತ ಹೇಳಿ, ಇಲ್ಲ ಅಂದರೆ ಚೇಂಜಸ್ ಏನಾದರೂ ಮಾಡಿಸೋಂಗಿದ್ರೆ ಅವ್ರಿಗೆ ಡೀಟೇಲ್ಸ್ ಕೊಟ್ಟಾಗ ಅವರು ಮಾಡ್ತಾರೆ. ಮತ್ತು ಎಷ್ಟು ಪ್ಯಾಂಪ್ಲೆಟ್ಸ್ ಬೇಕು ಅಂತಲೂ ಸಹ ಪ್ರಿಂಟಿಂಗ್ ಪ್ರೆಸ್ ಅವ್ರಿಗೆ ನೀವು ಹೇಳಬೇಕಾಗಿ ಬರುತ್ತೆ. 300, 500, 1000 ನಿಮ್ಮ ಬಿಸ್ನೆಸ್‌ನ ಎಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅಷ್ಟು ಪ್ಯಾಂಪ್ಲೆಟ್ಸ್‌ನ ತಗೊಂಡು ಮನೇಲಿ ಸ್ಟಾಕ್ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಯಾವಾಗ ನಿಮಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಅನಿಸಿದಾಗ ಅದನ್ನು ಯೂಸ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡ್ಬೋದು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇವಾಗ 3ನೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೀನಿ. ಮೇಡಮ್, ಪೂಜಾ ಫಂಕ್ಷನ್‌ಗೆಲ್ಲ ಅವೈಲೇಬಲ್ ಇರುತ್ತಾ? ಐ ಆಮ್ ಸೋ ಸಾರಿ, ನಾನು ಬೆಂಗಳೂರಿಂದ ಈ ಬಿಸ್ನೆಸ್‌ನ ಮಾಡ್ತಾ ಇರಲಿಲ್ಲ. ಚಂಡೀಗಢದಿಂದ ಮಾಡ್ತಾ ಇದ್ದಿದ್ದು. ಈಗ ಸದ್ಯಕ್ಕೆ ಫುಲ್ ಸ್ಟಾಪನ್ನು ಸಹ ಇಟ್ಬಿಟ್ಟಿದ್ದೀನಿ. ಇದೇ ಥರ ಬಹಳಷ್ಟು ಕಾಮೆಂಟ್ಸ್ ಬರ್ತಾ ಇತ್ತು. ನನಗೆ ಜಾಬ್ ಕೊಡಿ, ನಿಮ್ಮ ಜೊತೆ ಸೇರಿ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬೆಂಗಳೂರಲ್ಲಿ ಇದ್ದೀನಿ ಅಂತ ಅಂದ್ಕೊಂಡು ಕಾರ್ಪೊರೇಟ್ ಆರ್ಡರ್ಸೂ ಸಹ ನನಗೆ ಇಮೇಲಲ್ಲಿ ಬಂದಿತ್ತು. ಸೊ ಈ ಎಲ್ಲ ಆಪರ್ಚುನಿಟೀಸ್‌ನ ನಾನು ತುಂಬ ಅನ್‌ಲಕ್ಕಿಯಾಗಿ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ನಾನೇನಾದರೂ ಸೌತಲ್ಲಿ ಇದ್ದು ಈ ಬಿಸ್ನೆಸ್‌ನ ಶುರು ಮಾಡಿದಿದ್ರೆ ನಾನು ಈ ಥರ ಎಲ್ಲನೂ ಫುಲ್ ಸ್ಟಾಪ್ ಇಡ್ತಾ ಇರಲಿಲ್ಲ. ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ತಗೊಂಡು ಕಂಟಿನ್ಯೂ ಮಾಡ್ತಿದ್ದೆ. ಇವಾಗ ಹುಟ್ಟೂರಿಂದ ತುಂಬ ದೂರ ಇದ್ದು ಬೇರೆ ಊರಲ್ಲಿ ಬೇರೆಯವ್ರ ಹೆಲ್ಪ್ ತಗೊಂಡು ಮಾಡೋ ಪರಿಸ್ಥಿತಿಯಲ್ಲೂ ನಾವಿಲ್ಲ.
ಒಬ್ಬ ಹೆಲ್ಪರ್‌ನ ಹೈಯರ್ ಮಾಡ್ಬೇಕಂದ್ರು, ಇಲ್ಲಾಂದ್ರೆ ಡೆಲಿವರಿ ಬಾಯ್‌ನ ಹೈಯರ್ ಮಾಡ್ಬೇಕಂದ್ರೂ ಸಹ ಓನರ್ ಅವ್ರ ಹತ್ರ ನಾವು ಪರ್ಮಿಷನ್ ತಗೊಳ್ಬೇಕಾಗಿ ಬರುತ್ತೆ. ಯಾಕಂದರೆ ಫಸ್ಟ್ ಫ್ಲೋರಲ್ಲಿ ಅವರೇ ಇರೋದು. ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇರ್ತಾರೆ. ಸೊ ಪರ್ಮಿಷನ್ ತಗೊಳ್ದಿರ ನಾವೇನು ಮಾಡೋಕ್ಕಾಗಲ್ಲ. ಪರ್ಮಿಷನ್ ತಗೊಂಡಾಗ ಅವರು ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಈ ಥರ ಪರಿಸ್ಥಿತಿಯಲ್ಲಿರುವಾಗ ನಾವು ಪಾಸಿಟಿವ್ ಆಗಿ ಯಾವುದ್ರ ಮೇಲೇನೂ ಕಾನ್ಸಂಟ್ರೇಟ್ ಮಾಡಿ ಮಾಡೋದಕ್ಕೆ ಸಾಧ್ಯ ಇರಲ್ಲ. ನಿಮ್ಮಲ್ಲಿ ಯಾರಾದರೂ ಈ ಥರ ಬಾಡಿಗೆ ಮನೆಯಿಂದ ಫುಡ್ ಬಿಸ್ನೆಸ್‌ನ ಮಾಡ್ತಾ ಇದ್ರೆ, ಅದನ್ನು ಸಕ್ಸಸ್‌ಫುಲ್ ಆಗಿ ಮಾಡ್ತಾ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಯಾಕೆ ಅಂದರೆ ನನ್ನ ಈ ಪರ್ಟಿಕ್ಯುಲರ್ ಜರ್ನಿಯಲ್ಲಿ ಬಾಡಿಗೆ ಮನೆಯಿಂದ ನನಗೆ ಎಲ್ಲ ನೆಗೆಟಿವ್ ಎಕ್ಸ್‌ಪೀರಿಯನ್ಸೇ ಆಗಿರೋದು. ಸೊ ಆದ್ದರಿಂದ ನಿಮ್ಗೇನಾದರೂ ಪಾಸಿಟಿವ್ ಎಕ್ಸ್‌ಪೀರಿಯನ್ಸ್ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಅದರಿಂದ ಬೇರೆಯವ್ರಿಗೂ ಸಹ ಹೆಲ್ಪ್‌ಫುಲ್ ಆಗುತ್ತೆ. ಯಾರಾದರೂ ನನ್ನ ಜರ್ನಿ ನೋಡಿಬಿಟ್ಟು ಅಯ್ಯೋ ಬೇಡಪ್ಪ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ, ಇವ್ರಿಗೆ ಹಿಂಗಾಗಿದೆ ನಮಗೂ ಹಂಗಾಗುತ್ತೆ ಅಂತ ಅಂದ್ಕೊಂಡಿರೋರಿಗೆ ನಿಮ್ಮ ಒಂದು ಕಾಮೆಂಟ್ ಮೋಟಿವೇಶನ್ನ ಕೊಡ್ಬೋದು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್.